ರೋಟರಿ ಒಂದು ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. 220 ದೇಶದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಮಿತ್ರರು 50 ಜನ ಸದಸ್ಯರು ಕೂಡ ನನ್ನ ಆಯ್ಕೆ ಮಾಡಿ ಇದೊಂದು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮ ರೋಟರಿ ಜಿಲ್ಲಾ ನಾನು ರಾಜ್ಯಪಾಲರು. ಜಿಲ್ಲಾ ಅಂದ ತಕ್ಷಣ ಇದು ಪೊಲಿಟಿಕಲ್ ಜಿಲ್ಲೆ ಅಲ್ಲ, ನಮ್ಮ ರೋಟರಿ ಜಿಲ್ಲೆ. ಈ ಜಿಲ್ಲೆ ಬಂದು ಬೆಂಗಳೂರು, ಈ ಕಡೆ ರಾಮನಗರ, ಮಾಗಡಿ ಮತ್ತು ಆನೇಕಲ್ಲು, ತಿರುಪತಿ, ಕಾಳಹಸ್ತಿ ಇಷ್ಟು. ರೋಟರಿ ಒಂದು ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಸುಮಾರು 220 ದೇಶದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. 12 ಲಕ್ಷ ಸದಸ್ಯರಿದ್ದಾರೆ. ಇವತ್ತು ನಾವು ಇಲ್ಲಿ ಬಂದಿರೋದು ಹೊಸ ಸಂಸ್ಥೆ, ಒಂದು ಹೊಸ ಸಂಸ್ಥೆ ಸ್ಥಾಪನೆ ಮಾಡೋದು, ಚಂದ್ರಪ್ಪ ಸರ್ಕಲ್ ಅಂತ. ಅದರ ಅಧ್ಯಕ್ಷರು ಬಂದು ಇವತ್ತು ವರ್ಷೆ ಗೌಡರು. ಸಾಕಷ್ಟು ಸಮಾಜ ಕಾರ್ಯಗಳನ್ನ ನಾವೆಲ್ಲ ತೊಡಸ್ಕೊಂಡಿದ್ದೀವಿ. ಈ ವರ್ಷ ನಾವು ಪ್ರತಿ ವರ್ಷ ರೋಟರಿ ಅಂದರೆ ಅಧ್ಯಕ್ಷರು, ಗವರ್ನರು, ಲೀಡರ್ಶಿಪ್ ಎಲ್ಲ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಈ ವರ್ಷ 300 ರೈತ ಮಹಿಳೆಯರಿಗೆ ನಾವು ಹಸು ಕೊಟ್ಟಿದ್ದೀವಿ ಫ್ರೀಯಾಗಿ. ನಾವು ಇದನ್ನು ಮತ್ತು ಅದು ಮೈಕ್ರೋ ಕ್ರೆಡಿಟ್ ಆ ಥರ ಏನಿಲ್ಲ, ರೈತ ಮಹಿಳೆಯರಿಗೆ ನಾವು ಹಸು ಕೊಟ್ಟಿದ್ದೀವಿ. ಅದರ ಅಧ್ಯಕ್ಷರು ನಮ್ಮ ಪ್ರಭಾಕರ್ ಅವರು, ಮಾಗಡಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷರು ಅವರು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು. ಸಾಕಷ್ಟು ಕಾರ್ಯಕ್ರಮ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿದೆ, 35 ವರ್ಷದ ಸತತ ಪ್ರಯತ್ನದಿಂದ ನಾವು ಪೋಲಿಯೋನ ನಿರ್ಮೂಲನೆ ಮಾಡಿದ್ದೀವಿ. ಸಾಕಷ್ಟು ಶಾಲೆಗಳನ್ನ ನಾವು ಕಟ್ಟಿದ್ದೀವಿ. ಸುಮಾರು ಈ ವರ್ಷ ನಾವು 28 ಸರ್ಕಾರಿ ಶಾಲೆಗಳನ್ನ ಒಡೆದು, ಅದೇ ಹಳೆ ಕಾಳು ಬಿದ್ದಿರೋ ಶಾಲೆಗಳನ್ನ ಒಡೆದು ಹೊಸ ಶಾಲೆ ಕಟ್ಟಿದ್ದೀವಿ. ಸಾಕಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ನೋಟ್ಬುಕ್ಸ್ ಕೊಟ್ಟಿದ್ದೀವಿ. ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಪೋಲಿಯೋ ಬಗ್ಗೆ ಹೇಳ್ಬೇಕಾದ್ರೆ ಮತ್ತೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶ 13 ವರ್ಷದಿಂದ ಪೋಲಿಯೋ ಫ್ರೀ ಆಗಿದೆ. ಆದರೂ ಸಹ ಪ್ರತಿ ವರ್ಷ ನಾವು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ದೀವಿ. ಈ ವರ್ಷ 2 ಬಾರಿ ಮತ್ತು 28 ಜೂನ್ 28ಕ್ಕೆ ಇಲ್ಲಿ ಸ್ವಲ್ಪ ದಯವಿಟ್ಟು ಬಿತ್ತನೆ ಮಾಡಿ ಎಲ್ಲ ಚಾನಲ್ ಕೂಡ. ಜೂನ್ 28ಕ್ಕೆ ಮತ್ತೆ ಪೋಲಿಯೋ ವ್ಯಾಕ್ಸಿನೇಷನ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ. ಕೆಲವರು ಅನಿಸ್ಬೋದು ನಮ್ಮ ದೇಶದಲ್ಲಿ ಪೋಲಿಯೋ ಇಲ್ಲ, ಆದರೆ ಇದಕ್ಕೆ ಲಸಿಕೆ ಹಾಕ್ಸ್ಬೇಕಂತ. ನಮ್ಮ ದೇಶದಲ್ಲಿ ಇಲ್ಲದೇ ಇದ್ದು ಕೂಡ ನಮ್ಮ ನೆರೆ ದೇಶ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನಲ್ಲಿ ಪೋಲಿಯೋ ಇದೆ. ಅಲ್ಲಿ ಸುಮಾರು 28 ಕೇಸಸ್ ಈಗ ಬಂದಿದೆ. ಆ ಪೋಲಿಯೋಗೆ ಏನು ವೀಸಾ ಬೇಕಿಲ್ಲ, ಯಾವಾಗ ಬೇಕಾದ್ರೂ ನಮ್ಮ ದೇಶಕ್ಕೆ ಬರ್ಬೋದು. ನಾವು ಹುಷಾರಾಗಿಲ್ಲ ಅಂದರೆ ಮುಂದೆ 10 ವರ್ಷದಲ್ಲಿ 2 ಲಕ್ಷ ಮಕ್ಕಳಿಗೆ ಪೋಲಿಯೋ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ. ಜೂನ್ 21ನೇ ತಾರೀಕು ಈ ಕಾರ್ಯಕ್ರಮ ನಮ್ಮ ಗೌರ್ಮೆಂಟ್ ಜೊತೆ, ರೋಟರಿ ಜೊತೆ ಸೇರಿ ನಾವು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಥ್ಯಾಂಕ್ ಯು. ಪದಗ್ರಹಣ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ ಅದು ಚಂದ್ರಪ್ಪ ಸರ್ಕಾರ ಒಂದು ಹೊಸ ಸಂಸ್ಥೆಯಾಗಿ. ಇದ್ರ ಬಗ್ಗೆ ಏನಿಲ್ಲ, ಇದು ಕ್ಲಬ್ಬು ಏನೋ ಒಂದು ಸಂಸ್ಥೆ ನಡೆಸಬೇಕಂತ ನಮಗೆ ಈ ಕಡೆ ಮಾಗಡಿ ಜೆಂಟ್ ಸೆಕ್ರೆಟರಿ ಬಂದು ಹೇಳಿದ್ರು. ನಾವು ಒಂದು 2-3 ಸಲ ಅವ್ರ ಮೀಟಿಂಗ್ ಹೋಗಿದ್ವಿ. ಅದು ಅರ್ಥ ಆಯಿತು. 4 ಬಡವ್ರ ಬಗ್ಗರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಇದು ನಾವು ಒಬ್ಬ ಸಮಾಜ ಸೇವಕ. ನಾನು 2 ಸಲ ಗ್ರಾಮ ಪಂಚಾಯತ್ ಸದಸ್ಯ ಆಗಿದೆ, 1 ಸಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದೆ. ನಾನು ಮಾಡಿರೋಂಥ ಸೇವೆ ಹೇಳ್ಕೊಳೋದು ಅದು ಒಳ್ಳೆಯದಲ್ಲ. ಅದರಿಂದ ನಾವು ಅದರೊಳಗೆ ಇದೊಂದು ಅಳಲು ಸೇವೆ ಮಾಡೋಣ ಅಂದ್ಬಿಟ್ಟು ನಾನು ಈ ಸಂಸ್ಥೆ ಸೇರ್ಕೊಂಡೆ. ಆದರೆ ನಮ್ಮ ಎಲ್ಲ ಈ ಮಿತ್ರರು 50 ಜನ ಸದಸ್ಯರು ಕೂಡ ನನ್ನ ಆಯ್ಕೆ ಮಾಡಿ ಇದೊಂದು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದೆ ಏನು ಇದೆ ಆಗಬೋಗ ಒಳಗೇನಿದೆ ಬಡವರಿಗೆ ತಲುಪಕ್ಕಾಗಿದೆ ಏನಿದೆ ಅದು ತಲುಪಿಸ್ತೀನಿ ಅಂತ ಹೇಳಿ. ಎಷ್ಟು ಜನ ಸದಸ್ಯರು ಇವಾಗ ರೆಡಿ ಮಾಡಿ? 50 ಜನ ಇದ್ದಾರೆ. ಈಗ ಮುಂದೆ ವರ್ಷದಲ್ಲಿ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರಾ? ಟಾರ್ಗೆಟ್ ಮೊನ್ನೆನೇ ಇತ್ತು, ಇನ್ನು 70-80ವರೆಗೂ ಇತ್ತು. ನಾವೇ 50 ಕಮ್ಮಿ ಮಾಡಿದ್ವು. ಫಂಕ್ಷನ್ನು ಜಾಸ್ತಿ ಇರೋದ್ರಿಂದ ಇವಾಗೆಲ್ಲ ಕಟ್ಟಕ್ಕೆ ಬಂದರು. ಅದನ್ನು ನಾವು ಪ್ರೋಗ್ರಾಮ್ ಹತ್ರ ಇರೋದ್ರಿಂದ ಆಗಲ್ಲ. ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಕೊಂಡು ನಾವು ಕಾಣ್ತೀವಿ ಅಂತ ನಾವು ಕಾರ್ಯದರ್ಶಿ ವಿಶ್ವನಾಥ್ ಸೇರಿ ಒಂದು ಬಂದ್ ಮಾಡಿದ್ವಿ. ಸಮಾಜ ಸೇವೆ ಯಾರು ಬಂದರೂ ನಾವು ಅದು ಓಕೆ ಮಾಡ್ತೀವಿ. ಯಾರಿಗೂ ನಾವು ವಿರೋಧ ಮಾಡೋದು, ರಾಜಕೀಯ ನಾವು ಯಾವುದು ಬಳಸಲ್ಲ. ಅದು ಸಮಾಜ ಸೇವೆ ಅಷ್ಟೇ. ಪಕ್ಷಾತೀತವಾಗಿ ಪಕ್ಷ ಅಂದರೆ ನಾವು ಅದು ಹತ್ರಕ್ಕೆ ತಾಣಲ್ಲ. ಕಾರಣ ಬರ್ಬೋದು ಸಮಾಜ ಸೇವೆ.
ಅದರಲ್ಲೂ ಕೂಡ ರೋಟರಿ ಕ್ಲಬ್ ಅನ್ನೋದು ಸೇವೆಯೇ ನನ್ನ ಕಾರ್ಯ, ಸೇವೆಯೇ ನನ್ನ ದೇವರು ಅಂತಕ್ಕಂಥದ್ದು ನಮಗಿರೋದು ರೋಟರಿ ಕ್ಲಬ್. ರೋಟರಿ ಕ್ಲಬ್ನಿಂದ ಲಕ್ಷಾಂತರ ಮನಸ್ಸುಗಳು ಬರುತ್ತಿವೆ. ರೋಟರಿ ಕ್ಲಬ್ನಿಂದ ಈ ಮನಸ್ಸುಗಳ ಜೊತೆಗೆ ಆರೋಗ್ಯವಾಗಿ ಜೀವಂತವಾಗಿ ಬದುಕುವಂತ ಕೆಲಸ ಮಾಡ್ತಾ ಇರೋದು ನಮ್ಮ ರೋಟರಿ ಕ್ಲಬ್. ರೋಟರಿ ಕ್ಲಬ್ನಲ್ಲಿ ಇನ್ನೊಂದು ಇದೆ, ಸೇರಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಭೌಗೋಳಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವಂತ ಏಕೈಕ ಸಂಸ್ಥೆ ಅಗ್ರಗಣ್ಯಾಗಿರುತ್ತೆ, ಅದು ರೋಟರಿ ಕ್ಲಬ್. ಇವತ್ತು ಮಾದರಿ ಸೆಂಟರ್ ರೋಟರಿ ಕ್ಲಬ್ ನಾನು ಒಂದೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಅಂತೆಯೇ ಒಂದಿಷ್ಟು ಕೈ ಚಾಚಿ ಚಂದ್ರಪ್ಪ ಸರ್ಕಲ್ ನಲ್ಲಿ ಹೊಸ ಕ್ಲಬ್ ಅನ್ನು ಸ್ಥಾಪನೆ ಮಾಡ್ತಾ ಇದೆ ಈ ಲೋಕ ಕಲ್ಯಾಣಕ್ಕಾಗಿ. ಆ ಕ್ಲಬ್ ಇವತ್ತು ಜನ್ಮ ತಾಳಿದೆ. ಇಷ್ಟನ್ನ ಹೇಳ್ತಾ ಕ್ಲಬ್ ರೋಟರಿ ಕ್ಲಬ್ ಏನ್ ಮಾಡಿದೆ ಅಂತ ಕೇಳೋದ್ಕಿಂತ ಏನ್ ಮಾಡಿಲ್ಲ ಅಂತ ಕೇಳೋದು ಮುಖ್ಯವಾಗಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವರೆಲ್ಲರೂ ಇರೋಲ್ಲ ರೋಟರಿ ಕ್ಲಬ್ ಈ ಸೇವೆ ಮಾಡಲಿಕ್ಕೆ ತಮ್ಮಲ್ಲಿ ದುಡ್ಡಂತಹ ಒಂದಿಷ್ಟು ದುಡ್ಡನ್ನ ಈ ಜಗತ್ತಿಗೆ